ನಾನು ಫ್ರೆಂಡ್ಸ್ ತರ ಟ್ರೀಟ್ ಮಾಡಿ ಅಂದರೆ ಅಲ್ಲಿ ಹೋಗೋರು ಬರೋದು ಈ ನಾಲ್ಕು ಮುಗಿದರ ಎಲ್ಲರೂ ಹೋಗ್ಬೇಕು ಅಂತಂದ್ರೆ ನೀವು ಅನ್ಕೊಂಡಿದ್ರೆ ಏನಾದ್ರು ಒಂದು ವೇದಿಕೆ ಅಲ್ಲಿ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಭಯ ಇರಲ್ಲ, ನಾಚಿಕೆ ಇರಲ್ಲ. ಏನಾದ್ರು ಒಂದೆರಡು ಸತಿ ಇದು ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅದು ಯಾವಾಗ ನೆನಪಲ್ಲ. ಅದೇ ಪಾಠ ಮಾತ್ರ ತಲೆಗೆ ಹೋಗೋದು ಹೋಗುತ್ತಾ ಅದು ಪಾಠ. ಇವಾಗ KGF ನೋಡಿದ್ದೀರ ಅಂತ ಯಾಕೆ ಅದು ಅಷ್ಟೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಪಾಠ ಅಂತಂದ್ರೆ ಸಿಂಪಲ್ ಆಗಿ ಅಂತಂದ್ರೆ ಇದು ದೃಶ್ಯ ಮಾಧ್ಯಮ ಅಲ್ವಾ. ಇಲ್ಲಿ ದೃಶ್ಯಗಳು ಕರ್ಕೊಂಡೆ ಕಟ್ಟಿ ಕೊಡ್ತಾರೆ, ಆಗ ಅವೆಲ್ಲ ನಿಮ್ಗೆ ಕಟ್ಕೊಂಡೆ ಆಗಿ ಹೇಳ್ತಾರೆ. ಯಾರಾದ್ರೂ ಹೇಳಮ್ಮ ಪರವಾಗಿಲ್ಲ, ಹೇಳಿ ಮಾಡಿ ಯಾವೆಲ್ಲ ಹೇಳ್ತಾರೆ. ಆ ವಿಷಯನ ನೀವು ಕ್ಯೂ ವರ್ಡ್ ಮಾಡ್ಕೊಂಡ್ರೆ ಇಡೀ ಯಾರಿಗೆ ನೆನಪಿಸ್ಬೇಕು. ಇವಾಗ ಯಾವ್ದಾದ್ರು ಒಂದು ಶುದ್ಧ ಆಸಕ್ತಿ ಇದೆ ಅಂತಂದ್ರೆ ಇವತ್ತು ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ಒಂದು ಕ್ಲಾಸ್ ಮಾಡ್ತಾರೆ, ಆಯ್ತಾ. ಆದ್ರಿಂದ ಸ್ವಲ್ಪ ಇಂಟ್ರೆಸ್ಟ್ ಕೇಳಿಸ್ಕೊಳ್ಳಿ. ನಿಮ್ಗೆಲ್ಲರೂ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಸುಮಾರು ಕಾಲೇಜ್ಗಳಲ್ಲಿ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅವರೆಲ್ಲ ಮತ್ತೆ ಕ್ಲಾಸ್ ಮಾಡಿರ್ತಾರೆ. ಏನಕ್ಕೆ ಅಂತಂದ್ರೆ ಅವ್ರು ಯೂಸ್ ಆಗುತ್ತೆ. ನೀವು ಅದು ಯೂಸ್ ಮಾಡ್ಕೊಳ್ಳಿ. ತಮಾಷೆ ಮಾಡೋಣ, ನೀವು ಮಾಡಿ ನಾವು ಮಾಡ್ತೀವಿ ತಮಾಷೆ. ಆದರೆ ಕೆಲವೊಂದು ಪಾಯಿಂಟ್ಗಳ ಹೇಳ್ಬೇಕಾದ್ರೆ ಗಮನ ಇಟ್ಟು ಕೇಳಬೇಕು. ಏನಕ್ಕೆ ಅಂತಂದ್ರೆ ಇವಾಗ ನಾನು ಏನು ಹೇಳ್ತಾ ಇದ್ದಾರೆ ನಾನೇನು ಹೇಳ್ತಾ ಇದ್ದೇನೆ ಅಲ್ಲಿಂದ ಬಂದಿದ್ದೇನೆ ಗಮನ ಕೊಟ್ಟು ಏನೇನು ಕೇಳಿಸ್ಕೋಬೇಕು ಅಂತ ಹೇಳಿದ್ರೆ ಏನು ಅಂತಂದ್ರೆ ನಿಮಗೆ ಪಾಠ ಮಾಡ್ತಾ ಇರ್ತಾರಲ್ಲ, ಪಾಠದಲ್ಲಿ ನಿಮಗೆ ನೆನಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. 10 ಮಾರ್ಕ್ಸಿಂದು ಅದೇ ಪ್ರಶ್ನೆ ಕೇಳ್ತಾರೆ, 3 ಮಾರ್ಕ್ಸಿಂದು ಅದೇ ಪ್ರಶ್ನೆ ಕೇಳ್ತಾರೆ, 5 ಮಾರ್ಕ್ಸಿಂದು ಅದೇ ಪ್ರಶ್ನೆ ಕೇಳ್ತಾರೆ. ಹಾಗೆ ಏನು ಮಾಡ್ತಿದ್ದಾರೆ ಹೇಗೆ ಬರೀಬೇಕು. ಒಂದೇ 10 ಮಾರ್ಕ್ಸಿನ ಪ್ರಶ್ನೆಗೆ ಎಷ್ಟು ಆನ್ಸರ್ ಬರ್ತೀರ ಅಷ್ಟೊಳಗೆ 3 ಮಾರ್ಕ್ಸ್ ಬರ್ತದೆ. ನಿಮ್ಮ ಟೈಮ್ ವೇಸ್ಟು, ನಿಮ್ಮ ಎನರ್ಜಿ ಎಷ್ಟು. ಪಾಯಿಂಟ್ ಟು ಪಾಯಿಂಟ್ ಏನಾದರೂ ಪ್ಯಾರ ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ ಅದರಲ್ಲಿರೋ ವಿಷಯ ತಿಳ್ಕೋಬೇಕು. ಏನು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದೆ ಆಗ ಇಡೀ ಆ ಪ್ಯಾರ ನೆನಪಲ್ಲಿ ಇಟ್ಕೋಬೇಕು ಅಂತ ಏನು ಹೇಳ್ತಾ ಇದೆ. ಆದರೆ ನಿಮಗೆ ಇವಾಗ ಸ್ಕೂಲಲ್ಲಿ ಕಾಲೇಜಲ್ಲಿ ಪ್ರಶ್ನೆ ಕೇಳ್ತಾರೆ ಅವಾಗ
ಭಯ ಇರ್ತಾರೆ ಇರಬಾರ್ದು, ಭಯ ಪಡ್ಕೋಬಾರ್ದು ಅಂತಂದ್ರೆ ನೀವು ಕನ್ಫರ್ಮ್ ನಿಮ್ಮಲ್ಲಿ ಅದನ್ನೆಲ್ಲ ಇಂಪಾರ್ಟೆಂಟ್ ವಿಷಯ ತಿಳ್ಕೊಂಡಾಗ ನೀವು ಆಟೋಮೆಟಿಕ್ ಒಂದೈದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಇದು ಕ್ಯಾರ ಬರುತ್ತೆ. ಅದನ್ನ ನೀವೇ ಮಾರ್ಕ್ ಮಾಡ್ಕೊಂಡು ಇವಾಗ ನೀವು ನಿಮ್ಮ ವಿಷಯ ನನಗೆ ಗೊತ್ತಿಲ್ಲ ಅಂತಂದ್ರೆ ನನ್ನೊಂದು ಮೇಲಾಗಿದೆ ನೀವು ಪಾಠದಲ್ಲಿ ನೀವು ಅದೇ ರೀತಿ ನೀವು ಓದಬೇಕು ಗೊತ್ತಾಗ ಇಡೀ ಪ್ಯಾರದಲ್ಲಿ ಏನು ಇಂಪಾರ್ಟೆಂಟು ಅದನ್ನ ಒಂದು ಪೇಜಲ್ಲಿ ಆ ಕೀವರ್ಡ್ನ ಬರ್ಕೊಂಡ್ಬಿಡ್ಬೇಕು. ಇಡೀ ಪಾಠದಲ್ಲಿ ಯಾವ್ಯಾವ ಮೇನ್ ಪಾಯಿಂಟ್ ಇದೆ ಆ ಕೀವರ್ಡ್ಗಳನ್ನೆಲ್ಲ ಬರ್ಕೊಂಡ್ಬಿಡ್ಬೇಕು. ಯಾವಾಗ ಒಂದ್ಸತಿ ನಾಳೆ ಎಕ್ಸಾಮ್ ಇದೆ ಇವತ್ತು ರಿವಿಷನ್ ಮಾಡ್ಕೊಂಡ್ರೆ ಖಂಡಿತವಾಗ ಇಡೀ ಪಾಠ ನೀವು ಅಷ್ಟು ಓದಿ ನೇಟೆಲ್ಲ ಸುಮಾರು 15 ವರ್ಷದಿಂದ ನಾವು ಕೆಲಸ ಮಾಡ್ತಾನೆ ಇದು 15 ವರ್ಷದಲ್ಲಿ ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ರವೀಂದ್ರ ಕಲಾಕ್ಷೇತ್ರ ಗೊತ್ತಾ ಎಲ್ಲರಿಗೂ? ರವೀಂದ್ರ ಕಲಾಕ್ಷೇತ್ರ ಗೊತ್ತಿಲ್ಲ ಯಾರು ನಿಮ್ಗೆ ಗೊತ್ತಿಲ್ಲ ಅಂತ ಟೌನ್ ಹಾಲ್ ಹತ್ರ ಇರೋ ರವೀಂದ್ರ ಕಲಾಕ್ಷೇತ್ರ ಇಡೀ ನಮ್ಮ ಸೌತ್ ಅಲ್ಲಿ ಅದೇ ಫೇಮಸ್ ಥಿಯೇಟರ್. ಅದನ್ನು ಸುಮಾರು 100 ನಾಟಕಗಳು ಮಾಡ್ತಿದ್ದೀವಿ. ಆದ್ದರಿಂದ ಮಕ್ಕಳಿಗೆ ಎಜುಕೇಶನ್ಗೆ ತುಂಬ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ನಾವು ಪರ್ಮಿಷನ್ ತಗೊಂಡು ನಿಮಗೆಲ್ಲ ಇದು ಮಾಡ್ತಾರೆ. ಅದ್ರ ಜೊತೆ ನಿಮಗೆ ಜಾನಪದ ಅಂದ್ರೆ ಜಾನಪದ ಅಂದ್ರೆ ಹೇಳಿ ಅತ್ತೆ ನಿಮ್ಮ ಮಗಳೆಲ್ಲ ಯಾವ ಈ ಕಡೆ ಮಂಡ್ಯ ಮೈಸೂರು ಕಡೆ ಹೆಣ್ಣು ಯಾರು ಯಾರು ಮಂಡ್ಯ ಮೈಸೂರು ಹೆಣ್ಣು ಆ ಕಡೆ ಎಲ್ಲ ಇದು ತಿಂಗಾಳು ಈ ಜನಪದ ಅಂತ ಹೆಂಗ್ ಗೊತ್ತು? ಯಾರು ಆ ಪದದಲ್ಲೇ ಜನಪದ ಅಂತ ಹೆಂಗ್ ಗೊತ್ತು? ಕಂಪ್ಲೀಟ್ ಮಾಡಿ ಎದ್ಬಿಟ್ಟು ಹೇಳ್ಬೇಕು. ನಿಂತ್ಕೊಂಡು ಹೇಳ್ಕೊಳ್ಳೋ ಜನರಿಂದ ಕರೆಕ್ಟಾಗಿ ಹೇಳ್ತಾ ಯಕ್ಷಗಾನ ಇವೆಲ್ಲವೂ ಜನಪದ ಒಳಗಡೆ. ಇದ್ರ ಜೊತೆಗೆ ಮುಖ್ಯವಾಗಿ ಈ ಪೌರಾಣಿಕ ರಂಗಭೂಮಿ ನಿಮ್ಮ ಮನೇಲಿ ಯಾರಾದ್ರೂ ಮಕ್ಕಳು ನಿಮ್ಮ ತಾತಿನ ಮಾಡಿರ್ತಾರೆ ರಾವಣ ಪಾತ್ರನ ನಾಟಕಗಳು ಊರಲ್ಲಿ ಎಲ್ಲರೂ ಸೇರ್ಕೊಂಡು ಚೇರ್ಮನ್ ಅವರು ಇವೆಲ್ಲ ಸೇರ್ಕೊಂಡು ಈಗಲೂ ಮಾಡ್ತಾರೆ. ಈಗಲೂ ಬೆಂಗಳೂರಲ್ಲಿ ಇಂಥ ಸಿಟಿನೂ ಈ ಊರಲ್ಲಿ ಹುಬ್ಬಳ್ಳಿಗೆ ಒಂದು ಟೀಮ್ ಇದೆ. ಎಲ್ಲರೂ ಸೇರ್ಕೊಳ್ತಾರೆ ವಯಸ್ಸಾದವರು. ಆಮೇಲೆ ಹುಡುಗರು ಹೊಸ ಹುಡುಗರನ್ನ ಕರ್ಕೊಂಡು ಅವ್ರಿಗೆ ಕಲೆ ಬೆಳೆಸೋದ್ರ ಮುಖಾಂತರ ಅವ್ರು ನಾಟಕ ಮಾಡಿಸೋದು. ಈ ನಾಟಕ ಅನ್ನೋದು ಎಷ್ಟು ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ತುಂಬ ಯೂಸ್ ಆಗುತ್ತೆ. ಇದರಿಂದ ತಲೆಯಲ್ಲಿ ತುಂಬ ಅಂತ ಇರುತ್ತೆ. ನಿಮ್ಗೆ ಯಾವುದೇ ಡಿಗ್ರಿವರೆಗೂ ನೀವು ಕಾಲೇಜ್ ಹೋಗಿರುತ್ತೆ. ಕಾಲೇಜ್ ಹೋದಾದ್ಮೇಲೆ ಡಿಗ್ರಿಗೆ ಹೋಗ್ತೀರಾ. ಡಿಗ್ರಿಗೆ ಹೋದಾದ್ಮೇಲೆ ಮತ್ತೆಲ್ಲ ಹೋಗ್ಬೇಕಲ್ಲ ಇದು ಕೆಲಸಕ್ಕಾಗಲಿ ಏನಿಗಾಗಿ. ಅಲ್ಲೇ ನಿಮ್ಗೆ ಮುಖ್ಯವಾಗಿ ಯಾವ ಪಾಯಿಂಟ್ ಬೇಕಾಗುತ್ತೆ ನಿಮಗೆ ಎಲ್ಲ ನಿಮ್ಮ ಎಜುಕೇಶನ್ ಉದಾದ್ಮೇಲೆ ನೀವು ಆಚೆ ಹೋದ್ಮೇಲೆ ಮುಖ್ಯವಾಗಿ ಏನ್ ಬೇಕಾಗುತ್ತದೆ, ಯಾವ ಸ್ಕಿಲ್ ಬೇಕು ನಿಮಗೆ? ಕಲೆ ಅಲ್ಲ, ಕಮ್ಯುನಿಕೇಶನ್ ಸ್ಕಿಲ್. ಏನೇ ಕಮ್ಯುನಿಕೇಶನ್ ಸ್ಕಿಲ್. ಕಮ್ಯುನಿಕೇಶನ್ ಸ್ಕಿಲ್ ಅಂತ ಏನು ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ಇವಾಗ ನೀವು ಒಂದು ಹೋಗಿ ಅಪ್ರೋಚ್ ಮಾಡಬೇಕಲ್ಲ. ಒಂದು ಇಂಟರ್ವ್ಯೂಗೆ ಹೋಗ್ತೀರಾ, ಇಂಟರ್ವ್ಯೂಗೆ ಹೋಗಿದ ತಕ್ಷಣ ನಿಮ್ಮ ಥರ 1000 ಜನ ಇಂಟರ್ವ್ಯೂಗೆ ಹೋಗ್ತಾರೆ. ಅವ್ರು ನಿಮ್ಮನ್ನೇ ಸೆಲೆಕ್ಟ್ ಮಾಡಬೇಕು.
ನಿಮ್ಗಿಂತ ಚೆನ್ನಾಗಿ ಓದಿರ್ತಾರೆ, ನಿಮ್ಗಿಂತ ಇದಾಗಿ ಓದಿರ್ತಾರೆ, ಅವ್ರಿಗೆ ಆ ಕಮ್ಯುನಿಕೇಶನ್ ಸ್ಕಿಲ್ಲೇ ಇರೋದು. ಅಂದ್ರೆ ಅಲ್ಲೋಗಿ ಅಪ್ರೋಚ್ ಮಾಡೋ ಇದೇ ಗೊತ್ತಿಲ್ಲ. ಅವ್ರ ಜೊತೆ ಅಪ್ರೋಚ್ ಕೆಲಸದ ನಿಮ್ಮ ಯಾರ ಬಾಸ್ ಇರಲಿಲ್ಲ, ಅವ್ರಿಗೆ ಇಂಟ್ರ್ಯೂ ಕೊಡ್ಬೇಕಲ್ಲ, ಅವ್ರ ಜೊತೆ ಯಾವ ರೀತಿ ಮಾತಾಡಬೇಕು ಎಲ್ಲದಕ್ಕೂ ನಿಮಗೆ ರಂಗಭೂಮಿ ತುಂಬ ಹೆಲ್ಪ್ ಆಗುತ್ತೆ. ಆಯ್ತಿಂದ ನೀವು ರಂಗಭೂಮಿಲಿ ಯಾವುದಾದ್ರೂ ಒಂದು ನಾಟಕಗಳನ್ನ ಪ್ರಾಕ್ಟೀಸ್, ಇವಾಗ ನಿಮ್ಮ ಕಾಲೇಜಲ್ಲಿ ಏನಾದ್ರು ಮಾಡಿಸ್ತಾರೆ, ಆಕ್ಟಿವಿಟೀಸ್ ಏನಾದ್ರು ಮಾಡಿಸ್ತಾರ, ಯಕ್ಷಗಾನ, ಇವೆಲ್ಲವೂ ಜನಪದ ಒಳಗಡೆ. ಇದ್ರ ಜೊತೆಗೆ ಈ ಪೌರಾಣಿಕ ರಂಗಭೂಮಿ, ನಿಮ್ಮ ಮನೇಲಿ ಯಾರಾದ್ರೂ ಮಕ್ಕಳು ನಿಮ್ಮ ತಾತಿನ ಮಾಡಿರ್ತಾರೆ, ರಾವಣ ಪಾತ್ರನ ನಾಟಕಗಳು ಊರಲ್ಲಿ ಎಲ್ಲರೂ ಸೇರ್ಕೊಂಡು ಚೇರ್ಮನ್ ಅವರು ಇವೆಲ್ಲ ಸೇರ್ಕೊಂಡು ಈಗಲೂ ಮಾಡ್ತಾರೆ. ಈಗಲೂ ಬೆಂಗಳೂರಲ್ಲಿ ಇಂಥ ಸಿಟಿನೂ ಈ ಊರಲ್ಲಿ ಹುಬ್ಬಳ್ಳಿಗೆ ಒಂದು ಟೀಮ್ ಇದೆ. ಎಲ್ಲರೂ ಸೇರ್ಕೊಳ್ತಾರೆ, ವಯಸ್ಸಾದವರು, ಆಮೇಲೆ ಹುಡುಗರು ಹೊಸ ಹುಡುಗರನ್ನ ಕರ್ಕೊಂಡು ಅವ್ರಿಗೆ ಕಲೆ ಬೆಳೆಸೋದ್ರ ಮುಖಾಂತರ ಅವ್ರಿಗೆ ನಾಟಕ ಮಾಡಿಸೋದು. ಈ ನಾಟಕ ಅನ್ನೋದು ಎಷ್ಟು ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ತುಂಬ ಯೂಸ್ ಆಗುತ್ತೆ. ಇದರಿಂದ ಕಲಿಯೋದು ತುಂಬ ಅಂತ ಇರುತ್ತೆ. ನಿಮ್ಗೆ ಯಾವುದೇ ಡಿಗ್ರಿವರೆಗೂ ನೀವು ಕಾಲೇಜ್ ಹೋಗಿರುತ್ತೆ, ಕಾಲೇಜ್ ಹೋದಾದ್ಮೇಲೆ ಡಿಗ್ರಿಗೆ ಹೋಗ್ತೀರಾ, ಡಿಗ್ರಿಗೆ ಹೋದಾದ್ಮೇಲೆ ಮತ್ತೆಲ್ಲ ಹೋಗ್ಬೇಕಲ್ಲ ಇದು ಕೆಲಸಕ್ಕಾಗಲಿ ಏನಾಗಲಿ, ಅಲ್ಲೇ ನಿಮ್ಗೆ ಮುಖ್ಯವಾಗಿ ಯಾವ ಪಾಯಿಂಟ್ ಬೇಕಾಗುತ್ತೆ ಅಲ್ಲ. ಎಲ್ಲ ನಿಮ್ಮ ಎಜುಕೇಶನ್ ಮುಗಿದಾದ್ಮೇಲೆ ನೀವು ಆಚೆ ಹೋದ್ಮೇಲೆ ಮುಖ್ಯವಾಗಿ ಏನ್ ಬೇಕಾಗುತ್ತದೆ, ಯಾವ ಸ್ಕಿಲ್ ಬೇಕು ನಿಮಗೆ? ಕಲೆ ಅಲ್ಲ, ಕಮ್ಯುನಿಕೇಶನ್ ಸ್ಕಿಲ್. ಏನೇ ಕಮ್ಯುನಿಕೇಶನ್ ಸ್ಕಿಲ್. ಕಮ್ಯುನಿಕೇಶನ್ ಸ್ಕಿಲ್ ಅಂತ ಏನು ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ? ಇವಾಗ ನೀವು ಒಂದು ಹೋಗಿ ಅಪ್ರೋಚ್ ಮಾಡ್ಬೇಕಲ್ಲ, ಒಂದು ಇಂಟರ್ವ್ಯೂಗೆ ಹೋಗ್ತೀರಾ, ಇಂಟರ್ವ್ಯೂಗೆ ಹೋಗಿದ ತಕ್ಷಣ ನಂತರ 1000 ಜನ ಇಂಟರ್ವ್ಯೂಗೆ ಹೋಗ್ತಾರೆ, ಅವ್ರು ನಿಮ್ಮನ್ನೇ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಿಮ್ಗಿಂತ ಚೆನ್ನಾಗಿ ಓದಿರ್ತಾರೆ, ನಿಮ್ಗಿಂತ ಇದಾಗಿ ಓದಿರ್ತಾರೆ, ಅವ್ರಿಗೆ ಆ ಕಮ್ಯುನಿಕೇಶನ್ ಸ್ಕಿಲ್ಲೇ ಇರೋದು. ಅಂದ್ರೆ ಅಲ್ಲೋಗಿ ಅಪ್ರೋಚ್ ಮಾಡೋ ಇದೇ ಗೊತ್ತಿಲ್ಲ. ಅವ್ರ ಜೊತೆ ಅಪ್ರೋಚ್ ಕೆಲಸದ ನಿಮ್ಮ ಯಾರ ಬಾಸ್ ಇರಲಿಲ್ಲ, ಅವ್ರಿಗೆ ಇಂಟ್ರ್ಯೂ ಕೊಡ್ಬೇಕಲ್ಲ, ಅವ್ರ ಜೊತೆ ಯಾವ ರೀತಿ ಮಾತಾಡಬೇಕು ಎಲ್ಲದಕ್ಕೂ ನಿಮಗೆ ರಂಗಭೂಮಿ ತುಂಬ ಹೆಲ್ಪ್ ಆಗುತ್ತೆ. ಆಯ್ತಿಂದ ನೀವು ರಂಗಭೂಮಿಲಿ ಯಾವುದಾದ್ರೂ ಒಂದು ನಾಟಕಗಳನ್ನ ಪ್ರಾಕ್ಟೀಸ್, ಇವಾಗ ನಿಮ್ಮ ಕಾಲೇಜಲ್ಲಿ ಏನಾದ್ರು ಮಾಡಿಸ್ತಾರೆ, ಆಕ್ಟಿವಿಟೀಸ್ ಏನಾದ್ರು ಮಾಡಿಸ್ತಾರೆ ಅಲ್ಲ. ನಾನು ನೋಡಿದ್ಮೇಲೆ ಏನಾದ್ರು ನೋಡಿರ್ಬೇಕಲ್ಲ, ಬರೀ ಅವ್ರ ಹೆಸರು ಅದು ನೋಡ್ಕೊಂಡಿಲ್ಲ, ಅಷ್ಟು ಮಾತ್ರ ನೋಡಿರ್ತಾರೆ, ಬೇರೆ ವಿಷಯ ಮಾತಾಡ್ತಾರೆ, ಅದು ನೋಡಬೇಕಲ್ಲ. ಇವಾಗ ಕಸದ ಬಗ್ಗೆ ವಿಷಯ ಮಾಡಿರ್ತಾರೆ. ಇದು ಎಲ್ಲ ಏನಂತಂದ್ರೆ ನಿಮಗೆ ಬೀದಿ ನಾಟಕ ಎಲ್ಲ ಮಾಡ್ತಾ ಅವೇರ್ನೆಸ್ಗೋಸ್ಕರ ನಿಮಗೆ ತುಂಬ ಧೈರ್ಯ ಬರುತ್ತೆ. ನೀವು ಯಾವುದೇ ಒಂದು ಪ್ರಶ್ನೆ, ಇವಾಗ ನೀವು ಯೂತ್ಗಳು ನೀವು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಹೇಳ್ತಾ ಇದ್ದೀನಿ, ಇನ್ನೂ 50 ವರ್ಷ ಆದರೂ ನಮ್ಮ ದೇಶ ಹಿಂಗೆ ಇರುತ್ತೆ. ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಈ ರಾಜಕೀಯ ಹಿಂಗೆ ಇರುತ್ತೆ. ರಾಜಕೀಯ ಏನು? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನೋದು ರಾಜಕೀಯ ಅಲ್ವಾ? ಹಂಗಲ್ಲ. ಈ ರೀತಿಯಲ್ಲಿ ಏನಾಗುತ್ತೆ, ಪ್ರಜೆಗಳಿಂದ ನಮಗಾಗಿ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮೊಮ್ಮಕ್ಕಳಿಗೋಸ್ಕರ ಅಂತ ಅಲ್ವಾ? ಇದನ್ನೆಲ್ಲ ಪ್ರಶ್ನೆ ಯಾರು ಮಾಡ್ತಾರೆ? ನೀವೇ ಮಾಡ್ತಾರೆ. ಈ ಪ್ರಶ್ನೆ ಅದಕ್ಕೆಲ್ಲ ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಬೇಕಲ್ಲ, ಧೈರ್ಯದಿಂದ ಬರುತ್ತೆ. ಈ ಥರ ಏನಾದ್ರು ಆಕ್ಟಿವಿಟೀಸ್ ಅಲ್ಲಿ ಇದ್ದಾಗ ಮಾತ್ರ ಧೈರ್ಯ ಬರುತ್ತೆ. ಇಲ್ಲೇ ಖಂಡಿತವಾಗಿ ನಿಮಗೆ ಫ್ಯೂಚರಲ್ಲಿ ಸುಮ್ಮನೆ ಏನಾಗುತ್ತೆ ಅಂದರೆ ಓದ್ತೀರಾ ಆಯ್ತಾ, ಯಾವುದೋ ಒಂದು ಕೆಲಸ ಮಿಷಿನ್ ಇರುತ್ತಲ್ಲ, ಮಿಷಿನ್ ವರ್ಕ್ ಮಾಡ್ತಲ್ಲ, ಹಂಗಾಗ್ಬಿಡ್ತೀರ. ಚೆನ್ನಾಗಿ ಓದಿದ್ರೆ ಯಾವುದೋ ಒಂದು ಕೆಲಸ ಸಿಕ್ತು, ಕೆಲಸ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಮದುವೆ, ಆಮೇಲೆ ಮದುವೆ ಆಗಿದ ತಕ್ಷಣ ಮಕ್ಕಳಾಗಿದ ತಕ್ಷಣ ವಯಸ್ಸಾಯಿತು, ಮುಗಿತು. ಇಷ್ಟೇ ಲೈಫ್ ಇಷ್ಟೇ ಅಲ್ಲ ಇರೋದು. ಇದು ತುಂಬ ನೀವು ಮಾಡೋದು. ಈಗಿಂದ ನೀವು ಮುಸ್ಲಿಮ್ಗಳಲ್ಲಿ ಎಲ್ಲರಿಗಾಗಿ ಭಾಗವಹಿಸಿ, ಪರವಾಗಿಲ್ಲ. ಎಲ್ಲರೂ ಒಂದು ಹಾಡು ಹೇಳೋದು, ಮನೇಲಿ ಹಾಡು ಹಾಕಿ ಕಲಿತಾರೆ, ಜನಪದ ಹಾಡುಗಳು ಒಂದು ಆಗ್ತಾ ಏನಾದ್ರು ಮೊಬೈಲ್ ತಿಂಗಳು ಮುಳುಗಿದವೋ
ಇದಾದ್ಮೇಲೆ ಇದಾದ್ಮೇಲೆ ಇದ್ರ ಬಗ್ಗೆ ಹೇಳ್ತೀನಿ ವಿಷಯ ಆಯ್ತಾ. ಮಾತಾಡ್ಬೇಡ ದಯವಿಟ್ಟು, ಮಾತಾಡ್ಬೇಡ. ನಾನೊಂದು ಹೇಳ್ಬೋದು, ಅದನ್ನ ಈಗ ಹೇಳ್ಬಾರ್ದು ಆಯ್ತಾ, ಅದನ್ನು ಮಾಡಬೇಕು. ಇನ್ನೊಬ್ಬ ನನ್ನ ಕರೆಕ್ಟನ್ನು ಫಸ್ಟ್ ನೋಡ್ಬೇಡ ನೋಡ್ಬೇಡ ಆಯ್ತಾ. ಆಮೇಲೆ ಹಿಂಗೆ ಆಯ್ತಾ ಮಾಡಿ ಇವಾಗ ಮಾಡಿ. ಹೇಳ್ಕೊಟ್ಟಲ್ಲ ಅದನ್ನ ಮಾಡು. ಹೇಳ್ತಾನೆ ನೋಡ್ಕೊಂಡು ನಾನಿಲ್ವಾ ನೋಡ್ಕೊಂಡು
ಕ್ಲೀನಾಗಿ ಅಬ್ಸರ್ವ್ ಮಾಡಿಲ್ಲ. ಅಬ್ಸರ್ವೇಷನ್ ಇಲ್ಲ, ಏನಿಲ್ಲ ಅಂದ್ರೆ ಅಬ್ಸರ್ವೇಷನ್ ಇಲ್ಲ, ಅವನ ತಾಳ್ಮೆನೂ ಇಲ್ಲ. ಎರಡನೇ ನೋಡ್ದ, ಅವ್ನು ಇನ್ನೂ ಅರ್ಜೆಂಟು ಆಯ್ತಾ. ಫಸ್ಟ್ ಅವ್ನು ಏನ್ ಮಾಡ್ತಾನೆ ನಾನು ಹೇಳ್ಕೊಟ್ಟಿದ್ಬಿಟ್ಟು ಅವನೇನೋ ಬಂದ ಅರ್ಜೆಂಟ್ ಹಿಂಗೆ ಹೇಳ. ಅಲ್ಲಿ ಇನ್ನೇನು ತಪ್ಪಾಯ್ತಲ್ಲಿ ಅರ್ಜೆಂಟ್ ಅವಸರ. ಆಯ್ತಾ, ಅಲ್ಲಿಂದ ಬರೋಷ್ಟೊತ್ತಿಗೆ ಕೊನೆ ಬರೋಷ್ಟೊತ್ತಿಗೆ ಅದೇನೇನೋ ಆಗುತ್ತೆ. ಇವಾಗ ಒಂದು ವಿಷಯ ಅವನೇ ಹೇಳ್ತಾನೆ, ಕೊನೆಗೆ ನೀವು ಬಂದು ನೆಕ್ಸ್ಟ್ ಇನ್ನೊಂದು 10 ಜನಕ್ಕೆ ಹೋಗಿ ನಿಮ್ಮತ್ತನೇ ವಾಪಸ್ ಆ ವಿಷಯ ಬರೋಷ್ಟೊತ್ತಿಗೆ ನೀವು ಹೇಳಿದ್ಕಿಂತ 10 ಪಟ್ಟು ಜಾಸ್ತಿ ಆಗಿಬಿಟ್ಟಿರುತ್ತೆ, ಇಲ್ಲಾಂದ್ರೆ ಕಡಿಮೆ ಆಗ್ಬಿಟ್ಟಿರುತ್ತೆ. ಅಂದ್ರೆ ಒಬ್ರಿಗೊಬ್ರು ವಿಷಯಗಳನ್ನ ನಾವು ಸ್ಪ್ರೆಡ್ ಮಾಡ್ತಾ ಹೋದಾಗ ಇದರಿಂದ ಯಾವ್ದಾದ್ರು ಜೀವನ ಹಾಳಾಗ್ಬೋದು, ಇಲ್ಲ ಉದ್ಧಾರನೂ ಆಗ್ಬೋದು. ಹಾಳಾಗೋದ್ಕಿಂತ ಉದ್ಧಾರ ಆಗೋದ್ಕಿಂತ ಹಾಳಾಗೋದೇ ಜಾಸ್ತಿ ಇದೆ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಏನಿದೆ ವೀಕ್ನೆಸ್ ಅಂತಂದ್ರೆ ಯಾರು ಒಳ್ಳೇದನ್ನ ನಾವು ಹೇಳೋದೇ ಇಲ್ಲ ಅಲ್ವಾ. ಕೆಟ್ಟ ವಿಷಯ ಅವನ ಬಗ್ಗೆ ಏನೋ ವೀಕ್ನೆಸ್ ಸಿಕ್ಬಿಡ್ತು ಅಂದ್ರೆ ಖುಷಿ ಆಗುತ್ತೆ. ಫಸ್ಟ್ ಅದು ಹಬ್ಬಿಸ್ಬಿಡ್ಬೇಕು, ಹೇಳ್ಬಿಡ್ಬೇಕು, ಇನ್ನೊಬ್ರಿಗೆ ಹೇಳ್ಬಿಡ್ಬೇಕು ಯಾರೋ ಒಬ್ಬರಿಗೆ. ಅದನ್ನ ಏನು ಇನ್ನೊಂದು ಸ್ವಲ್ಪ ಸೇರಿಸಿ ಅಲ್ವಾ. ಇದೇ ತಪ್ಪು. ಇದರಲ್ಲಿ ಏನು ಮಾಡಬೇಕು ಅಂದ್ರೆ ಇದರಲ್ಲಿ ಇನ್ನೊಂದೇನಂದ್ರೆ ಲೆಕ್ಚರ್ ಆಗಲಿ ಅಥವಾ ಬೇರೆ ಯಾರಾಗಲಿ ಅಬ್ಸರ್ವೇಷನ್ ಮಾಡಬೇಕಲ್ವ. ಅಬ್ಸರ್ವೇಷನ್ ಮೇನ್ ಇಂಪಾರ್ಟೆಂಟ್. ನಿಮ್ಮ ಪಾಠದಲ್ಲೂ ಅಷ್ಟೇ, ರಂಗಭೂಮಿಯಲ್ಲೂ ಅಷ್ಟೇ. ರಂಗಭೂಮಿಯಲ್ಲೂ ಅಬ್ಸರ್ವೇಷನ್ ಅನ್ನೋದು ತುಂಬಾ ಪಾತ್ರ ವಹಿಸುತ್ತೆ. ಅಬ್ಸರ್ವೇಷನ್ ಅಂದ್ರೆ ಸುಮ್ಮನೆ ಅವ್ರ ಮಕ್ಕ ಕೂತ್ಕೊಳ್ಳೋದಲ್ಲ. ಆಮೇಲೆ ಅವ್ರ ಮುಖ ಕೂತ್ಕೊಂಡು ಅವ್ರೇನೋ ಪ್ರಶ್ನೆ ಕೇಳಿದ್ರೆ ಅದು ಹೀಗಾಗ್ತದೆ. ಅಬ್ಸರ್ವೇಷನ್ ಅಂದ್ರೆ ನಿಮ್ಮ ಕಿವಿಗಳಿಂದ ಕೇಳಿಸ್ಕೊಂಡು ನಿಮ್ಮ ಮೆದುಳಿಗೆ ಹೋಗ್ಬೇಕು. ಆ ಥರ ಅಬ್ಸರ್ವೇಷನ್ ಇಲ್ಲ ಅಂತಂದ್ರೆ ನಿಮ್ಗೆ ಪಾಠನೂ ಕಲಿಗೆ ಹೋಗಲ್ಲ. ನೀವೇನು ಕೆಲಸ ಮಾಡಿದ್ರು ಅದು ಇದಾಗಲ್ಲ. ನೀವೆಲ್ಲ ಒಂದು ಯಾವ್ದೊಂದು ಸ್ಕಿಲ್ಗೆ ಏನೋ ಕಲಿಯಕ್ಕೆ ಹೋಗ್ತೀರಪ್ಪ, ನಿಮ್ಗೆ ಎಜುಕೇಶನ್ ಇದು ಮತ್ತೆ ಯಾವುದೋ ಡಿಪ್ಲೊಮಾ ಏನಕ್ಕೆ ಹೋಗ್ತೀರಾ, ಅಲ್ಲಿ ಅಬ್ಸರ್ವೇಷನ್ ಇಲ್ಲ ಅಂತಂದ್ರೆ ನಿಮ್ಮ ಸ್ಕಿಲ್ಲಲ್ಲಿ ನಿಮ್ಮ ಅಬ್ಸರ್ವೇಷನ್ ಇಲ್ಲ ಅಂತಂದ್ರೆ ನೋಡೋದೇ ಇಲ್ಲ ನೀವು ಅಂತಂದ್ರೆ ನೀವೇನು ಕಲಿಯಕ್ಕಾಗಲ್ಲ. ಇಲ್ಲ ಅಷ್ಟೇ, ಬೇರೆ ಯಾವುದೋ ಒಂದು ಪಾತ್ರ ಮಾಡಬೇಕು, ಯಾವುದೋ ಒಂದು ಹುಡುಗನ ಪಾತ್ರ ಮಾಡಬೇಕು ಅಂತಾರಪ್ಪ. ಈ ಹುಡುಗನ ಪಾತ್ರ ಮಾಡಬೇಕು, ಅಕಸ್ಮಾತ್ ಏನೋ ಹುಡುಗಿಗೆ ಜಗಳಗಂಟಿ ಪಾತ್ರ ಮಾಡಬೇಕು. ಆ ಜಗಳಗಂಟಿ ಪಾತ್ರ ಎಲ್ಲರೂ ನೋಡ್ಬೇಕಲ್ಲ, ನೀವು ಅಬ್ಸರ್ವೇಷನ್ ಮಾಡ್ಬೇಕಲ್ಲ. ನಿಮ್ಮ ಮನೆ ಅಕ್ಕಪಕ್ಕದಲ್ಲೋ ಯಾರಾದ್ರೂ ಏ ಬಾಳೆ ಮುಗಿಯುತ್ತೆ ಕಸ ಹಾಕಬೇಕು, ಇಲ್ಲ ಇದು ಮಾಡೋದು, ಅದೆಲ್ಲ ಅಬ್ಸರ್ವೇಷನ್ ಅಂದ್ರೆ ನಿಮಗೆ ಪಾತ್ರಕ್ಕಾಗಲಿ. ಅದೇ ಥರ ನೀವು ಪಾಠಕ್ಕೆ ಸಂಬಂಧಪಟ್ಟ ವಿಷಯನ ನೀವು ಅಬ್ಸರ್ವೇಷನ್ ಮಾಡಬೇಕು. ಹೊರಗಡೆ ಪಾಠ ಬರೀ ಕೇಳಿಸ್ಕೊಂಡು ಅಲ್ಲೇ ಬಿಟ್ಬಿಟ್ರೆ ಅಂತ ಆಗಲ್ಲ. ಅಬ್ಸರ್ವೇಷನ್ ಮಾಡಲೇಬೇಕು. ಅಬ್ಸರ್ವೇಷನ್ ನೀವು ಅಷ್ಟೇ. ಯಾರು ಕುಟುಂಬ ಪಾತ್ರ ನೋಡಿ, ಮನೇಲಿ ಯಾರು ನನ್ನ ದೊಡ್ಡಪ್ಪನ ನಿಮ್ಮ ತಾತನ ಯಾರು ಫುಲ್ ಕುಡ್ಕೊಂಡು ಓಡಾಡ್ತಾರೆ, ಅದನ್ನೆಲ್ಲ ಅಬ್ಸರ್ವೇಷನ್ ಮಾಡಬೇಕು. ಅಂದರೆ ನೀವು ರಂಗಭೂಮಿಗೆ ಬರಬೇಕು ಅಂತಂದರೆ, ನೀವು ಕಲಿಬೇಕು ಅನ್ನೋ ಆಸಕ್ತಿ ಇದ್ದಾಗ ಫಸ್ಟ್ ಪಾತ್ರಗಳನ್ನ ಅಬ್ಸರ್ವೇಷನ್ ಮಾಡಬೇಕು. ಇವಾಗ ಯಾವ್ದಾದ್ರು ಒಂದು ಡಾಕ್ಟರ್ನ ಯಾವ ರೀತಿ ಗುರ್ತಿರ್ತೀರಾ ನೀವು? ವೈಟ್ ಕೋಟ್ ಕುರ್ಕುಮ್ ವೈಟ್ ಕೋಟ್ ಹಾಕ್ಸಿದ್ರು ಅವನು ಡಾಕ್ಟರ್ ಹಾಕ್ತಿದ್ದೀರಾ? ಸ್ಟೆಥೋಸ್ಕೋಪು ವೈಟ್ ಕೋಟು ಹಾಕೊಂಡಿದ್ರೆ ಅವನ್ನ ಡಾಕ್ಟರ್ ಅಂತ ಹೇಳ್ತೀರಾ. ಕಪ್ಪು ಕೋಟ್ ಹಾಕೊಂಡಿದ್ರೆ ಲಾಯರ್ ಅಂತ ಹೇಳ್ತಾರೆ. ಬಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್, ಆಟೋ ಡ್ರೈವರ್ ಏನೋ ಅದು ತಕ್ಕನಾಗಿರೋ ಅವಕಾಶ ನೋಡ್ಕೊಂಡು ಹೇಳ್ತೀರಾ. ಇದರಲ್ಲಿ ಬಟ್ಟೆನೂ ಅಷ್ಟೇ ಪಾತ್ರ ವಹಿಸಿದೆ. ಯಾವ್ದಾದ್ರು ಒಂದು ಪಾತ್ರಗಳನ್ನ ಮಾಡಬೇಕು ಅಂದಾಗ ಅದು ಪಾತ್ರ ತಕ್ಕನಾಗಿರೋ ಬಟ್ಟೆನೇ ಹಾಕೊಂಡಿದ್ರೆ ಅದಕ್ಕೆ ಪಾತ್ರಕ್ಕೆ ಕರೆಕ್ಟಾಗಿ ಕಳೆದು ಆ ಪಾತ್ರ ನೀವು ಗುರುತಿರಿ ಅಲ್ವಾ. ಇವಾಗ ಒಬ್ಬ ರಾಜಕೀಯ ಹೇಗಿರ್ತಾರೆ, ಕಾಪಿ ಹಾಕೊಂಡು ಅದ್ರ ಮೇಲೆ ವೇಸ್ಟ್ಕೋಟ್ ಹಾಕೊಂಡು ಗುಬ್ಬ ಹಾಕೊಂಡು ಇದು ಮಾಡ್ಕೊಂಡು ಬಂದಿರ್ತಾರೆ. ಅವ್ರ ಆ ಥರ ಬಟ್ಟೆ ಹಾಕೊಂಡಿದ್ರೆ ಗೊತ್ತಾಗಲ್ಲ. ಅಕಸ್ಮಾತ್ ನಾವು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಪಕ್ಕದಲ್ಲಿ ಗೊತ್ತಾಗಲ್ಲ. ಅಂದ್ರೆ ಇದು ಬಟ್ಟೆನೂ ಅಷ್ಟೇ ಪಾತ್ರ ವಹಿಸ್ತಿದೆ ಅನ್ನೋ ವಿಷಯ. ಅಬ್ಸರ್ವೇಷನ್ ಏನೇನು ಮಾಡ್ಬೋದು ನೀವು? ಇವಾಗ ಭಾವನೆಗಳನ್ನ ಹೊರಗಡೆ ಹಾಕಬೇಕು ಅಂತಂದ್ರೆ
ಈ ನವರಸಗಳು ನಮ್ಮ ದೇಹದಲ್ಲೇ ಇರುತ್ತೆ. ನಾವು ನಟನೆಯಿಂದ ಬಂದಾಗ ಅಲ್ಲಿ ಮಾಡೋಕ್ಕೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ತೀವಿ. ನಾರ್ಮಲ್ ಆಗಿದ್ದರೆ ನಮ್ಮ ದೇಹದಲ್ಲಿ ನಿಮ್ಮಲ್ಲೇ ನವರಸ ಇರುತ್ತೆ. ನಾನು ಇವಾಗ ನಾನೇನೋ ತಮಾಷೆ ಮಾಡೋದು ನಗ್ತೀರಾ ಅಲ್ವಾ? ಇಲ್ಲ ನಾನೇನೋ ಪಾಪ ಅಯ್ಯೋ ಪಾಪ ಏನೋ ಕತೆ ಸಂಜೆ ಚೇಂಜ್ ಆಗುತ್ತೆ. ಇಷ್ಟೇ ನಟನೆಯನ್ನು ಏನೋ ಭಯಂಕರ ದೊಡ್ಡ ಕಲೆ ಇದು ಲಿಂಗಪ್ಪ ಕಲಿಯೋದು ಆದರೆ ಅಲ್ಲೇ ಥಿಯೇಟರ್ ಹಾಲಲ್ಲೇ ಇರುತ್ತೆ, ಅಲ್ಲೇ ಪ್ರಾಕ್ಟೀಸ್ ಮಾಡೋದು. ಆ ಥರ ಏನಾದ್ರು ಇದ್ದರೆ ನಿಮ್ಮ ಮೇಡಮ್ ಏನಾದ್ರು ಪರ್ಮಿಷನ್ ನೀವು ಏನಾದ್ರು ಮಾಡಿಸಿ ಅಂತಂದ್ರೆ ಒಂದು ನಾಲ್ಕು ಏನಾದ್ರು ಮಾಡಿಸಿ ಅಂತಂದರೆ ನಿಮ್ಮ ಇಡೀ ಕಾಲೇಜಲ್ಲಿ ಯಾರ್ಯಾರಿದ್ದಾರೆ ಅಷ್ಟು ಜನ ಮಕ್ಕಳಲ್ಲಿ ಯಾರಿಗೆ ಆಸಕ್ತಿ ಇದೆ ಒಂದು 10-15 ಜನ ಸೇರಿಕೊಂಡು ನಾಟಕ ಮಾಡೋಣ ಸರ್ ಅಂತ ಏನಾದರೂ ಹೇಳಿದ್ರೆ ಮೇಡಮ್ ಕೈಲಿ ನಾನು ಬೇಕಾದ್ರೆ ಬಂದು ನಾಟಕ ಮಾಡ್ತೀನಿ. ಅದನ್ನ ಸ್ಟೇಜ್ ನಾನೇ ಕೊಡ್ತೀನಿ. ಅಂತ ದೊಡ್ಡ ರವೀಂದ್ರ ಕಲಾಕ್ಷೇತ್ರದಲ್ಲೋ ಇಲ್ಲ ಅದ್ರ ಪಕ್ಕದಲ್ಲಿ ಇನ್ನೂ ಥಿಯೇಟರ್ಗಳಿದೆ, ಅಲ್ಲಿ ಹೋಗಿ ಸ್ಟೇಜಲ್ಲಿ ನಿಮ್ಮನ್ನ ಪರ್ಫಾರ್ಮೆನ್ಸ್ ಮಾಡ್ತೀನಿ. ಅದು ನಿಮ್ಗೆ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದಾಗ ಮಾತ್ರ ಕಲಿಯೋಕ್ಕೆ ನಿಮಗೆ ಮುಂದೆ ಬರ್ತೀರಾ. ಇಲ್ಲ ಅಂತಂದ್ರೆ ಆಗಲ್ಲ. ಮುಂದೆ ಸುಮ್ಮನೆ ಬಂದು ತಮಾಷೆ ಮಾಡ್ಕೊಂಡು ನಡ್ಕೊಂಡು ಹೋಗೋಕ್ಕೆ ಆಗಲ್ಲ. ಆ ಥರ ಕಲಿಬೇಕು ಅಂತಂದರೆ ಧೈರ್ಯ ಮಾಡಿ ಕಲಿಯಬೇಕು. ನಾನು ಮಾಡೇ ಮಾಡ್ತೀನಿ. ಈ ಎಜುಕೇಷನ್ನು ಹೇಗಿರ್ಬೇಕು? 75% ಇದಿರಬೇಕು ಎಜುಕೇಷನ್ನು. ಅದ್ರ ಮೇಲೆ ನಿಮ್ಮ ಇದರಲ್ಲಿ ಫ್ಯೂಚರು ಅನ್ನೋದಕ್ಕಿಂತ ನಾನು ಹೇಳ್ತಿರೋದು ನಿಮಗೆ ವೇದಿಕೆ ಕಲ್ಪಿಸ್ಕೊಡುತ್ತೆ. ನೀವೆಲ್ಲ ಮಾತಾಡೋಕ್ಕೆ ಒಬ್ಬರ ಜೊತೆ ಎಲ್ಲೋ ಇವಾಗ ನಿಮ್ಮ ತಂದೆ ತಾಯಿ ಗೊತ್ತಿರಲ್ಲ, ಓದೋದು ಬಂದಿರಲ್ಲ, ನಿಮ್ಗಾಗ್ಬೇಕಲ್ವ? ನಿಮಗೆಲ್ಲ ಗೊತ್ತಿದೆ, ಫಾರಮ್ ಫಿಲಪ್ ಮಾಡೋದು ಎಲ್ಲ ಗೊತ್ತು, ನಿಮಗೆ ಬರೆಯೋದು ಎಲ್ಲ ಗೊತ್ತು. ಆದರೆ ನೀವು ಹೋಗೋಕ್ಕೆ ಅಯ್ಯೋ ನಾನು ಹೋದ್ರೆ ಅಯ್ಯೋ ಮೇಡಮ್ ನೋಡ್ಕೊಂಡು ಬರೆಯೋಣಪ್ಪ ಏನೋ ಅಂತ ಅಂದ್ಕೊಂಡಿದ್ರೆ ಹಿಂಗಾಗುತ್ತೆ. ನೀವು ನಿಮ್ಮ ತಂದೆ ತಾಯಿಗಳಿಗೂ ನಿಮ್ಮ ಕೆಲಸ ನಿಮ್ಮ ಎಜುಕೇಷನ್ ನೀವು ಕಲಿಸಿರಲ್ಲ ಅಲ್ಲಿ ಬಳಸ್ಕೋಬೇಕಲ್ಲ. ಅದಕ್ಕೆ ಧೈರ್ಯ ಬೇಕು. ಧೈರ್ಯ ಅಂತಂದರೆ ಫುಲ್ ಅಷ್ಟೇ ನಾವು ಧೈರ್ಯ ಅಂತ ಅನ್ನಲ್ಲ. ಯಾರ ಏನು ಮಾತಾಡಬೇಕು? ಇವಾಗ ಮ್ಯಾನೇಜರ್ ಹತ್ರ ನಿಮ್ಮ ಅಮ್ಮಗೆ ಗೊತ್ತಾಗಲ್ಲ, ಏನೋ ಯಾವುದೋ ಒಂದು ಪ್ರೈವೇಟ್ ಸೆಕ್ಟರ್ ಆಗಿದೆ ಏನೋ ಆಗಿದೆ ಅಂತ ಧೈರ್ಯವಾಗಿ ಮಾತಾಡಬೇಕು. ನಿಂತ್ಕೊಂಡು ಮೇಡಮ್ ಈ ಥರ ಆಗಿದೆ, ಇಲ್ಲ ಸರ್ ಈ ಥರ ಆಗಿದೆ, ನಮ್ಗೆ ಈ ಥರ ಆಗಿದೆ, ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಇದೆಲ್ಲ ಪ್ರಶ್ನೆ ಮಾಡೋದು ನೀವು ಕಲೀಲಿಲ್ಲ ಅಂತಂದರೆ ನಿಮ್ಮ ಜೀವನಕ್ಕೂ ರೂಪಿಸ್ಕೊಳಕ್ಕಾಗಲ್ಲ. ಇದರಿಂದ ನಿಮಗೆ ಏನಾದ್ರು ಯೂಸ್ ಆಗಿದೆ ಇವತ್ತು ಈ ಕ್ಲಾಸ್ ಮಾಡಿರೋದ್ರಿಂದ ಏನಾದರೂ ಯೂಸ್ ಆಗಿದೆ ಆಗ್ತಿದೆ ಇವತ್ತು ನಿಮಗೆ ಇಲ್ಲಪ್ಪ ಕಲೆ ಬಗ್ಗೆ ನಿಜವಾಗ್ಲೂ ಕಲ್ತ್ಕೊಳ್ಳಿ. ಹೇಳ್ತೀನಿ, ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಲೆ ಎಂಬುದು ಇದ್ದಾಗ ಇನ್ನೂ ಅದನ್ನು ಪರಿಪೂರ್ಣತೆ ಆಗ್ತದೆ. ನಿಮ್ಮ ಎಜುಕೇಷನ್ನು ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾಗಿ ಅದು ಸಪೋರ್ಟ್ ಮಾಡುತ್ತೆ. ಯಾವುದೋ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ನಿಮಗೆ ಧೈರ್ಯ ತುಂಬ್ತಾ ಇರುತ್ತೆ. ಒಂದು ಕಡೆ ನಿಮಗೆ ಕಾನ್ಫಿಡೆಂಟ್ ಇರುತ್ತೆ. ನೀವು ಒಂದೊಂದ್ಸತಿ ಹೇಳ್ತಾರೆ ಅವ್ರು ತಪ್ಪು ಮಾಡಿ ಕಾನ್ಫಿಡೆಂಟ್ ಆಗಿ ಮಾಡಬೇಕು ಅಂತ. ಹಂಗಂದ್ರೆ ಬರೀ ತಪ್ಪೇ ಮಾಡ್ತಾ ಇರ್ಬಾರ್ದು. ಅಯ್ಯೋ ಸಾರಿ ಹೇಳಿದ್ರಮ್ಮ ನಾನು ತಪ್ಪೇ ಮಾಡ್ತೀನಿ ಎಲ್ಲ ಮಾಡೋದು ಅದೆಲ್ಲ ತಪ್ಪು. ಅಂತಂದ್ರೆ ಕಾನ್ಫಿಡೆಂಟ್ ಆ ಲೆವೆಲ್ ಇರಬೇಕು ಅಂತ. ನಾವು ಧೈರ್ಯವಾಗಿರ್ಬೇಕು. ಎಲ್ಲ ಅಕಸ್ಮಾತ್ ಚಿಕ್ಕ ನಾವು ಮುಂದಿನ ಆಗಬೇಕು ತಪ್ಪು. ಅದಕ್ಕೆ ಎದುರಿಸೋಂಥ ಇದಿರಬೇಕಲ್ಲ. ಆಗ ಭಯ ಬಿಟ್ಟರೆ ಅದನ್ನ ಆಡೋದು ಕಲಿಯೋದಂದ್ರೆ ಎಲ್ಲರೂ ಭಯ ಅದನ್ನ ಮಾತಾಡೋದು ನಿಮಗೆ ಎಲ್ಲದಕ್ಕೂ ಸ್ಫೂರ್ತಿ ತುಂಬುವಂಥದ್ದು ನನಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಆಯ್ತಾ? ಆ ಇದನ್ನ ಇವತ್ತು ಮೇಡಮ್ ನಿಮಗೆ ಈಗ ನೀವು ಸೆಕೆಂಡ್ ಅದಕ್ಕೆ ಇಷ್ಟು ಮ್ಯಾಚ್ ಸ್ವಲ್ಪ ಸೆಕೆಂಡ್ ಅಷ್ಟೇ ನೀವೇ ನಮಗೆ ಇನ್ನು ಆಕ್ಟಿವಿಟೀಸ್ ಎಲ್ಲ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಕ್ಲಾಸ್ ಮಾಡ್ತೀನಿ. ಅವಾಗ ಆಕ್ಟಿವಿಟೀಸ್ ಮಾಡ್ತೀನಿ. ಅವಾಗ ಸ್ವಲ್ಪ ನೀವು ಎಲ್ಲ ಕರ್ನಾಟಕ ಬಂದು ಸರ್ ಮಾಡ್ತೀನಿ ಸರ್ ನಮಗೆ ಥರ ಬನ್ನಿ ಕೇಳಿ. ಬಾಯ್ ಬಿಟ್ಟು ಕೇಳಿಲ್ಲ ಅಂತಂದರೆ ನಾವೇನು ಪಡ್ಕೊಳಕ್ಕಾಗಲ್ಲ. ಯಾರು ಬಂದು ನಿಮಗೆ ಕೊಡಲ್ಲ, ಯಾರು ಬಂದು ನಿಮಗೆ ಬಾಯಿ ತಿನ್ಸಲ್ಲ. ತಿನ್ಸೋ ವಯಸ್ಸು ಮುಗಿದೋಯ್ತು. ಇವಾಗ ನೀವೇ ತಿನ್ಬೇಕು,
ಸ್ವಲ್ಪ ಥಿಯೇಟರ್ ಹಾಕಿ ನೀವೆಲ್ಲ ಊರಲ್ಲಿ ಬರೀ ಕಂಪ್ನಿ ನಾಟಕಗಳೇ ತುಂಬಿಕೊಂಡಿದ್ದಾವಲ್ಲ, ಎಷ್ಟು ಜನ ಆರ್ಟಿಸ್ಟ್ಗಳು ನಿಮ್ಮ ಕಡೆಯಿಂದ ಬರ್ತಾರೆ, ಮುಖಾಂತರ ನಿಮ್ಮವರೇ ಜಾಸ್ತಿ ಆಗುತ್ತೆ ಮೂವಿಗೆ. ಹಂಗಿರ್ಬೇಕಾದ್ರೆ ಭಯ ಬಿಡ್ತಿಲ್ಲ ನೀನು. ಏನು ಹೇಳ್ತೀವಿ ಸರ್ ನಾನು ಮಾಡ್ತೀನಿ ಅನ್ಬೇಕು. ಹೋಗಿ ಯಕ್ಷಗಾನ ಇವೆಲ್ಲವೂ ಜನಪದ ಒಳಗಡೆ ಇದ್ರ ಜೊತೆಗೆ ಮುಖ್ಯವಾಗಿ ಈ ಪೌರಾಣಿಕ ಮೂವಿ ನಿಮ್ಮ ಮನೇಲಿ ಯಾರಾದ್ರೂ ಮಕ್ಕಳು ನಿಮ್ಮ ತಾತಿನ ಮಾಡಿರ್ತಾರೆ, ರಾವಣನ ಪಾತ್ರನೋ ನಾಟಕಗಳು ಊರಲ್ಲಿ ಎಲ್ಲರೂ ಸೇರ್ಕೊಂಡು ಚೇರ್ಮನ್ ಅವರು ಇವೆಲ್ಲ ಸೇರ್ಕೊಂಡು ಈಗಲೂ ಮಾಡ್ತಾರೆ. ಈಗಲೂ ಬೆಂಗಳೂರಲ್ಲಿ ಇಂಥ ಸಿಟಿನೂ ಈ ಊರಲ್ಲಿ ಹುಬ್ಬಳ್ಳಿಗೆ ಹೊಂಟಿದೆ, ಎಲ್ಲರೂ ಸೇರ್ಕೊಳ್ತಾರೆ ವಯಸ್ಸಾದರು. ಆಮೇಲೆ ಹುಡುಗರು ಹೊಸ ಹುಡುಗರನ್ನ ಕರ್ಕೊಂಡು ಅವ್ರಿಗೆ ಕಲೆ ಬೆಳೆಸೋದ್ರ ಮುಖಾಂತರ ಅವ್ರಿಗೆ ನಾಟಕ ಮಾಡಿಸೋದು. ಈ ನಾಟಕ ಅನ್ನೋದು ಎಷ್ಟು ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ತುಂಬ ಯೂಸ್ ಆಗುತ್ತೆ. ಇದರಿಂದ ತಲೆ ತುಂಬ ಇರುತ್ತೆ. ನಿಮ್ಗೆ ಯಾವುದೇ ಡಿಗ್ರಿವರೆಗೂ ನೀವು ಕಾಲೇಜ್ ಹೋಗಿರುತ್ತೆ, ಕಾಲೇಜ್ ಹೋದಾದ್ಮೇಲೆ ಡಿಗ್ರಿಗೆ ಹೋಗ್ತೀರಾ, ಡಿಗ್ರಿಗೆ ಹೋದಾದ್ಮೇಲೆ ಮತ್ತೆಲ್ಲ ಹೋಗ್ಬೇಕಲ್ಲ ಇದು ಕೆಲಸಕ್ಕಾಗಲಿ ಏನಾಗಲಿ, ಅಲ್ಲೇ ನಿಮ್ಗೆ ಮುಖ್ಯವಾಗಿ ಯಾವ ಪಾಯಿಂಟ್ ಬೇಕಾಗುತ್ತಲ್ಲ ಎಲ್ಲ ನಿಮ್ಮ ಎಜುಕೇಶನ್ ಮುಗಿದಾದ್ಮೇಲೆ ನೀವು ಆಚೆ ಹೋದ್ಮೇಲೆ ಮುಖ್ಯವಾಗಿ ಏನ್ ಬೇಕಾಗುತ್ತದೆ, ಯಾವ ಸ್ಕಿಲ್ ಬೇಕು ನಿಮಗೆ? ಕಲೆ ಅಲ್ಲ, ಕಮ್ಯುನಿಕೇಶನ್ ಸ್ಕಿಲ್. ಏನೇಳಿ ಕಮ್ಯುನಿಕೇಶನ್ ಸ್ಕಿಲ್. ಕಮ್ಯುನಿಕೇಶನ್ ಸ್ಕಿಲ್ ಅಂತ ಏನು ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ಇವಾಗ ನೀವು ಒಂದು ಹೋಗಿ ಅಪ್ರೋಚ್ ಮಾಡ್ಬೇಕಲ್ಲ, ಒಂದು ಇಂಟರ್ವ್ಯೂಗೆ ಹೋಗ್ತೀರಾ, ಇಂಟರ್ವ್ಯೂಗೆ ಹೋಗಿದ ತಕ್ಷಣ ನಿಮ್ಮ ಸಾವಿರ ಜನ ಇಂಟರ್ವ್ಯೂಗೆ ಹೋಗ್ತಾರೆ, ಅವ್ರು ನಿಮ್ಮನ್ನೇ ಸೆಲೆಕ್ಟ್ ಮಾಡಬೇಕು. ನಿಮ್ಗಿಂತ ಚೆನ್ನಾಗಿ ಓದಿರ್ತಾರೆ, ನಿಮ್ಗಿಂತ ಇದಾಗಿ ಓದಿರ್ತಾರೆ, ಅವ್ರಿಗೆ ಆ ಕಮ್ಯುನಿಕೇಶನ್ ಸ್ಕಿಲ್ಲೇ ಇರೋದು. ಅಂದ್ರೆ ಅಲ್ಲೋಗಿ ಅಪ್ರೋಚ್ ಮಾಡೋ ಇದೇ ಗೊತ್ತಿಲ್ಲ, ಅವ್ರ ಜೊತೆ ಅಪ್ರೋಚ್ ಕೆಲಸದ ನಿಮ್ಮ ಯಾರ ಬಾಸ್ ಇರ್ತಾರೆ, ಅವ್ರಿಗೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅವ್ರ ಜೊತೆ ಯಾವ ರೀತಿ ಮಾತಾಡಬೇಕು ಎಲ್ಲದಕ್ಕೂ ನಿಮಗೆ ರಂಗೋಲಿ ತುಂಬ ಹೆಲ್ಪ್ ಆಗುತ್ತೆ. ಆಯ್ತು ನೀವು ರಂಗೋಲಿಗೆ ಯಾವುದಾದ್ರೂ ಒಂದು ನಾಟಕದಿಂದ ಪ್ರಾಕ್ಟೀಸ್, ಇವಾಗ ನಿಮ್ಮ ಕಾಲೇಜಲ್ಲಿ ಏನಾದ್ರು ಮಾಡಿಸ್ತಾರೆ, ಆಕ್ಟಿವಿಟೀಸ್ ಏನಾದ್ರು ಮಾಡಿಸ್ತಾರೆ, ಅವ್ರಿಗೆ ಆಕ್ಟಿವಿಟೀಸ್ ಆಗಲಿ ಎಲ್ಲ ಕಂಪಲ್ಸರಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಎಲ್ಲರಿಗೂ ಯೂಸ್ ಆಗುತ್ತೆ. ಎಲ್ಲರಿಗೂ ಸೇಮ್ ಪಾರ್ಟಿ ಏನಿದ್ದಾಗುತ್ತೆ ಅದು ಯೂಸ್ ಆಗುತ್ತೆ. ಮೂವಿದು ನಿಮಗೆ ಎಜುಕೇಶನ್ ಎರಡು ಒಂದೇ, ಅದನ್ನ ಈಸಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಅಷ್ಟೇ. ಸರಿ, ಎಲ್ಲರೂ ನೀವು ಕ್ಲಾಸ್ ಮಾಡಬೇಕು, ಗೊತ್ತಾಗ